Hi children, good morning to everyone. Today we are going to see science lesson number 14, electric currents and its effect. Electric currents and its effect ಬಗ್ಗೆ ನೋಡಕ್ ಹೋಗ್ತೀವಿ. You might have tried the game. How steady is your hand? That is electric circuit ಹೆಂಗಿದೆ ಎಂಬುದನ್ನ ನೋಡ್ತೀವಿ. ಸರಿನಾ? ಅಥವಾ ನೀವು 6th ಅಲ್ಲಿ ಕನೆಕ್ಟ್ ಮಾಡಿದ್ರೆ ಒಂದು ಪಾಸಿಟಿವ್ ಟರ್ಮಿನಲ್ ಒಂದು ನೆಗೆಟಿವ್ ಟರ್ಮಿನಲ್ ಆ ತರ. ಓಕೆನಾ? Chapter 12 of class 6. If not, you may try it out now. Pahili and Bojo had also set up the game by connecting an electric circuit as suggested in class 6 ಅಲ್ಲಿ ಸಜೆಸ್ಟ್ ಮಾಡ್ತಾರೆ ಅವ್ರು ಕನೆಕ್ಟ್ ಮಾಡ್ತಾರೆ. They had lots of fun in trying it out with their families and friends. They enjoyed it so much that they decided to suggest it to a cousin of theirs who stayed in a different town. So Pahili made a neat drawing showing how the various electric components were to be connected. Okay, ಇವ್ರು ತೋರಿಸಿದಾಳೆ ಅದು ಡಿಫ್ರೆಂಟ್ ಆಗಿ ನಾವು ಮಾಡಿದ್ರಿ ಅಲ್ಲಿಗೆ. ಸೊ ಅಥವಾ ಒಂದಿಂದ ಒಂದು ಕನೆಕ್ಟ್ ಆಗತ್ತರ ಅಂತ ಮಾಡಿದ್ರಿ, ಇಲ್ಲಿಗೆ ಡಿಫ್ರೆಂಟ್ ಫುಲ್ ನೇರಲ್ಲಿ ಕನೆಕ್ಟ್ ಆಗತ್ತರ, ಎಲೆಕ್ಟ್ರಿಕ್ ಸ್ಟಿಂಗಲ್ಲಿ ಕನೆಕ್ಟ್ ಆಗತ್ತರ, ಆ ಕೀನಲ್ಲಿ ಹೆಂಗ್ ಆಗತ್ತರ ಅದೆಲ್ಲ ಕನೆಕ್ಟ್ ಮಾಡಿ ಡಿಫ್ರೆಂಟ್ ಆಗಿರೋ ಟ್ರೈ ಮಾಡಿ ನೋಡಿದಾಳೆ. ಯಾರು? ಪಹಿಲಿ. ಕ್ಯಾನ್ ಯು ಡ್ರಾ ದಿಸ್ ಎಲೆಕ್ಟ್ರಿಕ್ ಕನ್ವೀನಿಯಂಟ್? ಇಟ್ ಮೇಡ್ ಬೋಜು ವಂಡರ್ ಇಫ್ ದೇರ್ ವಾಸ್ ಆನ್ ಈಸಿಯರ್ ವೇ ಟು ರೆಪ್ರೆಸೆಂಟ್ ದೀಸ್ ಎಲೆಕ್ಟ್ರಿಕ್ ಕಾಂಪೊನೆಂಟ್ಸ್. ಇದನ್ನ ಇಷ್ಟು ಕಷ್ಟ ಬೆಳಕ್ಕೆ ಏನೋ ಈಸಿ ಇದೆಯಾ ಅಂತ ಕೇಳ್ತಾರೆ. ಎಸ್, ಈಸಿ ಆಗಿದೆ, ಅದನ್ನ ಸಿಂಬಲ್ಸ್ ರೆಪ್ರೆಸೆಂಟ್ ಮಾಡಬಹುದು. ಓಕೆನಾ? ಕಮ್ಸ್ ಲೆಟ್ ಅಸ್ ಸಿ ದ ಫಸ್ಟ್ ಟಾಪಿಕ್ ಆಫ್ ದಿಸ್ ಲೆಸನ್, symbols of electric components. Okay, some common electric components can be represented by symbols. In table 14.1, some electric components and their symbols are shown. You may come across different symbols for these components in different books. Okay, ಇದು ಡಿಫ್ರೆಂಟ್ ಬುಕ್ಸ್ ಇಂದ ಬಂದಿದೆ. However, this book we shall use the symbols shown here. Okay, ಏನೇನು ಸಿಂಬಲ್ಸ್ ಯೂಸ್ ಮಾಡ್ತೀವಿ ಅಂತ ಇಲ್ಲಿ ತೋರಿಸಿದ್ದಾರೆ. Look at the symbols carefully. In the symbol for the electric cell, notice that there is a longer line and a shorter but thicker parallel line. Do you recall that an electric cell has a positive terminal? Recall that an electric cell has a positive terminal and a negative terminal. ಅಲ್ವಾ? ಎಲೆಕ್ಟ್ರಿಕ್ ಸೆಲ್ಗೆ ಪಾಸಿಟಿವ್ ಟರ್ಮಿನಲ್ ಮತ್ತೆ ನೆಗೆಟಿವ್ ಟರ್ಮಿನಲ್ ಎರಡು ಇದೆ. ಇನ್ ದ symbol of the electric cell, the longer line represent the positive terminal and the shorter line represent the negative terminal. ನೋಡಿ, ಈ ತರ ಪಾಸಿಟಿವ್ ಟರ್ಮಿನಲ್ ನೆಗೆಟಿವ್ ಟರ್ಮಿನಲ್ ಇದಲ್ವಾ, ಇದರಲ್ಲಿ ಲಾಂಗರ್ ಲೈನ್ ಇದಲ್ವಾ, ಅದು ಯಾವ್ದನ್ನ ರೆಪ್ರೆಸೆಂಟ್ ಮಾಡುತ್ತೆ? ಪಾಸಿಟಿವ್ ಟರ್ಮಿನಲ್ ರೆಪ್ರೆಸೆಂಟ್ ಮಾಡುತ್ತೆ. ಅಥವಾ ಈ ಶಾರ್ಟರ್ ಲೈನ್ ಏನು ರೆಪ್ರೆಸೆಂಟ್ ಮಾಡುತ್ತೆ? ನೆಗೆಟಿವ್ ಟರ್ಮಿನಲ್ ರೆಪ್ರೆಸೆಂಟ್ ಮಾಡುತ್ತೆ. ಓಕೆನಾ? ಫಾರ್ ಎ ಸ್ವಿಚ್ ಆನ್ ಪೊಸಿಷನ್ ಅಂಡ್ ದ ಆಫ್ ಪೊಸಿಷನ್ ಆರ್ ರೆಪ್ರೆಸೆಂಟೆಡ್ ಬೈ ದಿ ಸಿಂಬಲ್ಸ್ ಆರ್ ಶೋನ್. ನೋಡಿ, ಸ್ವಿಚ್ ಆನ್ ಇದ್ರೆ ಎರಡು ಕ್ಲೋಸ್ ಆಗಿರ್ಬೇಕು, ಆಫ್ ಇದ್ರೆ ಒಂದು ಲೈನ್ ಮೇಲೆ ಕೆತ್ತಿರ್ಬೇಕು, ಅದು ಆಫ್ ಪೊಸಿಷನ್. ಓಕೆನಾ? ದೆನ್ ದ ವೈರ್ಸ್ ಯೂಸ್ಡ್ ಟು ಕನೆಕ್ಟ್ ದ ವೇರಿಯಸ್ ಕಾಂಪೊನೆಂಟ್ಸ್ ಇನ್ ಎ ಸರ್ಕ್ಯೂಟ್ಸ್ ಆರ್ ರೆಪ್ರೆಸೆಂಟೆಡ್ ಬೈ ಲೈನ್ಸ್. ವೈರ್ಸ್ ಕನೆಕ್ಟ್ ಆಗಿರೋದನ್ನ ಲೈನ್ ಮೂಲಕ ರೆಪ್ರೆಸೆಂಟ್ ಮಾಡ್ತೀವಿ. ದೆನ್ ಇನ್ ಟೇಬಲ್ 14.1, ಎ ಬ್ಯಾಟರಿ ಅಂಡ್ ಇಟ್ಸ್ ಸಿಂಬಲ್ಸ್ ಆರ್ ಆಲ್ಸೋ ಶೋನ್. ಡು ಯು ನೋ ವಾಟ್ ಎ ಬ್ಯಾಟರಿ ಇಸ್? ಲುಕ್ ಅಟ್ ದ ಸಿಂಬಲ್ ಆಫ್ ಎ ಬ್ಯಾಟರಿ. ನೋಡಿ, ಬ್ಯಾಟ್ರಿಗೆ ಏನ್ ಸಿಂಬಲ್ ಇದೆ? ಒಂದು ಶಾರ್ಟರ್ ಲೈನು, ಒಂದು ಲಾಂಗರ್ ಲೈನು, ಎರಡು ಕನೆಕ್ಟ್ ಆಗಿರುತ್ತೆ, ಒಂದು ಶಾರ್ಟರ್ ಲೈನು, ಒಂದು ಲಾಂಗರ್ ಲೈನ್. ಅಥವಾ ನೆಗೆಟಿವ್ಗೆ ಪಾಸಿಟಿವ್ ಕನೆಕ್ಟ್ ಆಗಿರುತ್ತೆ, ಪಾಸಿಟಿವ್ಗೆ ನೆಗೆಟಿವ್ ಹತ್ರ ಕನೆಕ್ಟ್ ಆಗಿರುತ್ತೆ. ಸರಿನಾ? ದೆನ್ ಫಾರ್ ಸಮ್ ಆಫ್ ದಿ ಆಕ್ಟಿವಿಟೀಸ್ ವಿ ನೀಡ್ ಮೋರ್ ದೆನ್ ಒನ್ ಸೆಲ್. ಓಕೆ, ಕೆಲವು ಆಕ್ಟಿವಿಟೀಸ್ ಮಾಡುವಾಗ ನಮಗೆ ಒಂದು ಶೆಲ್ ಇಂದ ಜಾಸ್ತಿ ಶೆಲ್ ಬೇಕು. ಸೊ ವಿ ಕನೆಕ್ಟ್ 2 or more shells together as shown in figure 14.2 ತರ. ಈ ತರ ಕನೆಕ್ಟ್ ಮಾಡಿದಾಗ ನಮಗೆ ಅದು ಒಂದು ಬ್ಯಾಟ್ರಿಯಾಗ ಆಗುತ್ತೆ. ಅದು ನಮಗೆ ವೇರಿಯಸ್ ಆಕ್ಟಿವಿಟೀಸ್ಗೆ ಯೂಸ್ ಆಗುತ್ತೆ. ಓಕೆನಾ ಚಿಲ್ಡ್ರನ್ಸ್? ದಿಸ್ ಇಸ್ ದ ಫಿಗರ್ ಟೇಬಲ್ 14.1, ಸಿಂಬಲ್ಸ್ ಫಾರ್ ಸಮ್ ಎಲೆಕ್ಟ್ರಿಕ್ ಸರ್ಕ್ಯೂಟ್ ಕಾಂಪೊನೆಂಟ್ಸ್. ಓಕೆನಾ? ಸಿ ಫಸ್ಟ್ ದಿಸ್ ಇಸ್ ಎಲೆಕ್ಟ್ರಿಕ್ ಕಾಂಪೊನೆಂಟ್. ಸಿಂಬಲ್ಸ್ ಅಂದಾಗ ನೋಡಿ, ಒಂದು ಲಾಂಗರ್ ಲೈನು, ಒಂದು ಶಾರ್ಟರ್ ಲೈನು. ಎಲೆಕ್ಟ್ರಿಕ್ ಬಲ್ಬ್ ಅಂದಾಗ ಈ ತರ ಡ್ರಾ ಮಾಡಬೇಕು. ಸ್ವಿಚ್ ಆನ್ ಅಂದಾಗ 2 ಡಾಟ್ ಇಟ್ಟು ಒಂದು ಮೇಲೆ ಒಂದು ಲೈನ್ ಜಾಯಿನ್ ಮಾಡಿದಾಗ ಸ್ವಿಚ್ ಆನ್ ಇದು. ಸ್ವಿಚ್ ಆಫ್ ಅಂದಾಗ ಆ ಲೈನ್ ಮೇಲೆ ಎತ್ತಿರಬೇಕು. ದೆನ್ ಬ್ಯಾಟ್ರಿ ಅಂದಾಗ ಲಾಂಗರ್ ಲೈನು, ಶಾರ್ಟರ್ ಲೈನು, ದೆನ್ ಲಾಂಗರ್ ಲೈನು, ಶಾರ್ಟರ್ ಲೈನು. ಓಕೆ, ದೆನ್ ವೈರ್ ಅಂದಾಗ ಒಂದು ಸಿಂಪಲ್ ಆಗಿ ಒಂದು ಲೈನ್ ತರ ಡ್ರಾ ಮಾಡ್ತಾ ಅದು ವೈರ್ ಅಂತ ಅರ್ಥ. ಓಕೆನಾ? ದಟ್ ದ ನೋಟಿಸ್ ದಟ್ ದ ಪಾಸಿಟಿವ್ ಟರ್ಮಿನಲ್ ಆಫ್ ಒನ್ ಸೆಲ್ ಇಸ್ ಕನೆಕ್ಟೆಡ್ ಟು ದಿ ನೆಗೆಟಿವ್ ಟರ್ಮಿನಲ್ ಆಫ್ ದಿ ನೆಕ್ಸ್ಟ್ ಸೆಲ್. ನೋಡಿ, ಪಾಸಿಟಿವ್ ಟರ್ಮಿನಲ್ ನೆಕ್ಸ್ಟ್ ಸೆಲ್ ನ ನೆಗೆಟಿವ್ ಟರ್ಮಿನಲ್ ಗೆ ಕನೆಕ್ಟ್ ಮಾಡಿರ್ತಾರೆ. ಸಚ್ ಎ ಕಾಂಬಿನೇಷನ್ ಆಫ್ 2 or more cells is called a battery. Make understand children, such a combination of 2 or more cells is called a battery. Okay, many devices such as torches, transistors, toys, TV remote controls use batteries. Alva, TVs, toys, batteries ಬೇಕೇ ಬೇಕಲ್ವಾ? Then however, in some of these devices the electric cells are not always placed one after
ದಿ ಅದರ್ ಆಸ್ ಶೋನ್ ಇನ್ ದ ಫಿಗರ್. ಈ ತರ ಪ್ಲೇಸ್ ಮಾಡಲ್ಲ, ಅದು ಹೆಂಗಿರುತ್ತೆ ಪಕ್ಕ ಇದು ಮಾಡ್ತಾರೆ ನೋಡಿ ಇಲ್ಲಿ ತೋರಿಸಿರ್ತಾರೆ ನೋಡಿ, ಈ ತರ ಇರುತ್ತೆ ಅಲ್ವಾ. ಸೊ ಒಂದಕ್ಕಿಂತ ಒಂದು ಇದು ಮಾಡಲ್ಲ, ಅಥವಾ ಅದು ಮೆಟಲ್ ವೈರ್ ಇಂದ ಮತ್ತೆ ಕನೆಕ್ಟ್ ಆಗಿರುತ್ತೆ. ಓಕೆನಾ. ಇನ್ ಸಮ್ ಆಫ್ ದ ಡಿವೈಸ್ ಎಲೆಕ್ಟ್ರಿಕ್ ಸೆಲ್ಸ್ ಆರ್ ನಾಟ್ ಪ್ಲೇಸ್ಡ್ ಒನ್ ಆಫ್ಟರ್ ದಿ ಅದರ್ ಆಸ್ ಶೋನ್ ಇನ್ ದ ಫಿಗರ್ 14.2. ಸಮ್ಟೈಮ್ಸ್ ದ ಸೆಲ್ಸ್ ಆರ್ ಪ್ಲೇಸ್ ಸೈಡ್ ಬೈ ಸೈಡ್ ಪ್ಲೇಸ್ ಆಗಿರುತ್ತೆ. Then how are the terminals of these cells are connected? ಹೆಂಗ್ ಕನೆಕ್ಟ್ ಆಗಿರುತ್ತೆ? Look carefully inside the battery compartment of any device. Like ರಿಮೋಟ್ ಎತ್ಕೊಳ್ಳಿ, ಅದು ಎತ್ಕೊಂಡ್ರೆ there is a usually thick wire ಇರುತ್ತೆ ಕೆಳಗಡೆ of the metal strip connecting the positive terminal of the one cell and the negative terminal of the next cell. ನೋಡಿ ಈ ತರ ಒಂದು ಪಾಸಿಟಿವ್ ಟರ್ಮಿನಲ್ ಕನೆಕ್ಟ್ ಆಗಿರುತ್ತೆ, ಇನ್ನೊಂದು ನೆಗೆಟಿವ್ ಟರ್ಮಿನಲ್ ಕನೆಕ್ಟ್ ಆಗತ್ತರ ಆ ಕಂಪಾರ್ಟ್ಮೆಂಟ್ ಅಲ್ಲಿ ಇರುತ್ತೆ. ಎಕ್ಸಾಂಪಲ್ಗೆ ಟಾಯ್ಸ್, ರಿಮೋಟ್ ಕಾರ್ಸ್ ಅದೆಲ್ಲ ಸೆಲ್ಸ್ ಹಿಂಗೆ ಇರೋದು, ಒಂದಕ್ಕಿಂತ ಒಂದು ಕನೆಕ್ಟ್ ಆಗಲ್ಲ. ಸರಿನಾ. ಇನ್ ಆರ್ಡರ್ ಟು help you to place the cells correctly in the battery compartment, plus and minus symbols are usually printed. ಅದರಿಂದ ನೋಡಿ ಆ ಸೆಲ್ ಅಲ್ಲಿ ಪ್ಲಸ್ ಮೈನಸ್ ನಿಮಗೆ ಅಲ್ಲಿಗೆ ಡಿನೋಟ್ ಮಾಡಿರ್ತಾರೆ, ಅದ್ರ ಮೂಲಕ ನೀವು ಪಾಸಿಟಿವ್ ನೆಗೆಟಿವ್ ಮಾತ್ರ ಕರೆಕ್ಟ್ ಆಗಿ ಫಿಟ್ ಮಾಡಬಹುದು. ಹೌ ಕ್ಯಾನ್ ವಿ ಕನೆಕ್ಟ್ ದ ಸೆಲ್ಸ್ ಟು ದಿ ಪ್ರಿಪೇರ್ ಬ್ಯಾಟರೀಸ್ ಫಾರ್ ಆರ್ ಆಕ್ಟಿವಿಟೀಸ್? ಯು ಮೇ ಮೇಕ್ ಎ ಸೆಲ್ ಹೋಲ್ಡರ್ as shown in figure 14.4 ಅಲ್ಲಿ ಇರೋ ಸೆಲ್ ಹೋಲ್ಡರ್ ನ ಪ್ರಿಪೇರ್ ಮಾಡಬಹುದು ಅಂತ ಹೇಳ್ತಾರೆ. ಓಕೆನಾ. ಅಥವಾ ಒಂದು ಬ್ಯಾಟ್ರಿಗಿಂತ ಒಂದು ಬ್ಯಾಟ್ರಿ ಇಟ್ಟಾಗ ಅದು ಒಂದು ಕಂಪಾರ್ಟ್ಮೆಂಟ್ ತರ ಆಯಿತು. ಯೂಸಿಂಗ್ ಎ ವುಡನ್ ಬ್ಲಾಕ್ ಯೂಸ್ ಮಾಡಿಕೊಂಡು 2 iron strips and rubber bands. It is necessary that the rubber bands hold the metal strips tightly. ಓಕೆ, ಒಂದು ರಬ್ಬರ್ ಬ್ಯಾಂಡು ಮೆಟಲ್ ಸ್ಟ್ರಿಪ್ಸ್ ನ ಟೈಟ್ ಆಗಿ ಹೋಲ್ಡ್ ಮಾಡಿರಬೇಕು. ಓಕೆನಾ. ಯು ಕುಡ್ ಆಲ್ಸೋ buy cell holders from the market for making batteries of 2 or more electric cells. Batteries of 2 or more electric cells. Okay, you could also buy cell holders na collect ಮಾಡಬಹುದು ಮಾರ್ಕೆಟ್ ಇಂದ, from market for making batteries of 2 or more electric cells. ಆ ತರ ತಗೊಂಡು ನೀವು ಕನೆಕ್ಟ್ ಮಾಡಬಹುದು. Place the cells in them properly such that positive terminal of one cell is connected to the negative terminal of the next cell. Positive cell ಒಂದ್ ಕಡೆ, ನೆಗೆಟಿವ್ ಟರ್ಮಿನಲ್ connected to the next cell ಗೆ ಕನೆಕ್ಟ್ ಆಗೋ ತರ ಮಾಡಬೇಕು. Connect a piece of wire each of the 2 metal clips. ಓಕೆ, ಇದು ಎರಡದಲ್ವಾ, ಇದನ್ನ ಕನೆಕ್ಟ್ ಮಾಡಬೇಕು. ಆನ್ ದಿ ಸೆಲ್ ಹೋಲ್ಡರ್ ಆಸ್ ಶೋನ್ ಇನ್ ಫಿಗರ್ 14.5. ಯುವರ್ ಬ್ಯಾಟರಿ ಇಸ್ ರೆಡಿ ಫಾರ್ ಯೂಸ್. ನಾವು ಒಂದಕ್ಕೊಂದು ಕನೆಕ್ಟ್ ಮಾಡಿದಾಗ ಮತ್ತೆ ಏನಾಗುತ್ತೆ, ಆ ಬ್ಯಾಟರಿ ನಮಗೆ ತಿರ್ಗಾ ಯೂಸ್ ಆಗಕ್ಕೆ ರೆಡಿ ಇದೆ ಅಂತ ಅರ್ಥ. ದ ಸಿಂಬಲ್ಸ್ ಯೂಸ್ಡ್ ಫಾರ್ ರೆಪ್ರೆಸೆಂಟಿಂಗ್ ಬ್ಯಾಟರಿ ಇನ್ ಶೋನ್ ಇನ್ ಫಿಗರ್ 14.1 ಯೂಸ್ ಮಾಡ್ತಾರೆ. ಇನ್ನು ಶೆಲ್ ಬಂದ್ರೆ ಈ ತರ ಮಾಡಬೇಕು, ಸ್ವಿಚ್ ಆನ್ ಅಂಡ್ ಆಫ್ ಅಂದಾಗ ಈ ತರ ಸಿಂಬಲ್ಸ್ ನಾವು ಯೂಸ್ ಮಾಡಿ ರೆಪ್ರೆಸೆಂಟ್ ಮಾಡಬೇಕು ಅಂತ ಹೇಳ್ತಾರೆ. ಲೆಟ್ ಅಸ್ ನೌ ಡ್ರಾ ಎ ಸರ್ಕ್ಯೂಟ್ ಡಯಾಗ್ರಾಮ್ ಆಫ್ ಅನ್ ಎಲೆಕ್ಟ್ರಿಕ್ ಸರ್ಕ್ಯೂಟ್ ಯೂಸಿಂಗ್ ಸಿಂಬಲ್ ಶೋನ್ ಇನ್ 14.1. ಅದನ್ನು ಯೂಸ್ ಮಾಡಿ ಡ್ರಾ ಮಾಡೋಣ ಅಂತ ಹೇಳ್ತಾರೆ. ಓಕೆ, ಬಿಫೋರ್ ದ ಚಿಲ್ಡ್ರನ್ ದ blue box, Pahili and Bojo wonder whether the batteries using in tractors and trucks and inverters are also made from these cells ಅಂತ ಕೇಳ್ತಾರೆ. Then why it is called a battery? Can you help them to find answer to find this question? Track battery ಅದನ್ನು ಸೆಲ್ ಇಂದನೇ ಕೊಟ್ಟಿದ್ದಾರಾ, ಅದನ್ನ ನಾವು ಯಾಕೆ ಬ್ಯಾಟ್ರಿ ಅಂತ ಕರಿತೀವಿ? ಯಾಕಂದ್ರೆ 2 or many cells ಕನೆಕ್ಟ್ ಆಗಿದೆ, ಅದನ್ನ ನಾವು ಬ್ಯಾಟ್ರಿ ಎಂದೇ ಕರಿಬೇಕು. ಓಕೆನಾ. 2 or more cells ಇಂದ ಕನೆಕ್ಟ್ ಆಗಿದೆ, ಜಾಸ್ತಿ ಸೆಲ್ಸ್ ಇಂದ ಕನೆಕ್ಟ್ ಆಗಿದೆ, ಸೊ ಅದನ್ನ ನಾವು ಬ್ಯಾಟ್ರಿ ಅಂತ ಕರಿತೀವಿ. ದೆನ್ 14.1 ಆಕ್ಟಿವಿಟಿ. Make the electric circuit as shown in figure 14.7. You used a similar circuit in class 6th ಅಲ್ಲಿ ಹೆಂಗ್ ಮಾಡಿದ್ರು ಅದೇ ತರ to make an electric bulb glow. Do you remember that the bulb glows only when the switch is in the on position? ಆನ್ ಪೊಸಿಷನ್ ಅಂದಾಗ ಮಾತ್ರ ಇದು ಕನೆಕ್ಟ್ ಆಗಿರಬೇಕು. ಓಕೆ, ದ ಬಲ್ಬ್ ಆಸ್ ಶೋನ್ ಇನ್ ದ ಫಿಗರ್ ಸ್ವಿಚ್ ಇಸ್ ಮೂವ್ ಟು ದಿ ಆನ್ ಪೊಸಿಷನ್. ಕಾಪಿ ದಿಸ್ ಎಲೆಕ್ಟ್ರಿಕ್ ಸರ್ಕ್ಯೂಟ್ ಇನ್ ಯುವರ್ ನೋಟ್ಬುಕ್. ಮೇಕ್ ಆಲ್ಸೋ ಎ ಸರ್ಕ್ಯೂಟ್ ಡಯಾಗ್ರಾಮ್ ಆನ್ ದಿಸ್ ಸರ್ಕ್ಯೂಟ್ ಯೂಸಿಂಗ್ ದ ಸಿಂಬಲ್ಸ್ ಫಾರ್ ದಿ ವೇರಿಯಸ್ ಎಲೆಕ್ಟ್ರಿಕ್ ಕಾಂಪೊನೆಂಟ್ಸ್. ಓಕೆ, ಅಲ್ಲಿ ಕೊಟ್ಟರ ಸಿಂಬಲ್ಸ್ ಪ್ರಕಾರ ಇಲ್ಲಿಗೆ ನಾವು ಡ್ರಾ ಮಾಡಬೇಕು, ಅಥವಾ ಏನ್ ಮಾಡಬೇಕು, ಎಲೆಕ್ಟ್ರಿಕ್ ಸರ್ಕ್ಯೂಟ್ ಮೇಕೆ ಎಲೆಕ್ಟ್ರಿಕ್ ಬಲ್ಬ್ ಗ್ಲೋ ಆಗೋ ತರ ಡ್ರಾ ಮಾಡಬೇಕು. ಸೊ ಸೆಲ್ ಇರಬೇಕು, ಸ್ವಿಚ್ ಆನ್ ಅಲ್ಲಿ ಇರಬೇಕು, ಬಲ್ಬ್ ಗ್ಲೋ ಅಂದ್ರೆ ಈ ತರ ಉರಿ ಹತ್ರ ಆಗಬೇಕು. ಸರಿನಾ. Then in it is your diagram similar to one shown in figure 14.8. It is a much easier to draw a circuit diagram using symbols. Therefore we generally represent an electric circuit by its circuit diagram. Okay, by its circuit diagram. ಓಕೆ, ಇದು ಈಸಿಯಾಗಿರುತ್ತೆ. ನಾವು ಹೆಂಗೆ ಎಲೆಕ್ಟ್ರಿಕ್ ಸರ್ಕ್ಯೂಟ್ ಕನೆಕ್ಟ್ ಆಗಿರುತ್ತೆ ಮತ್ತು ಇದ್ರ ಮೂಲಕ ನಾವು ಈಸಿಯಾಗಿ ಗೊತ್ತು ಮಾಡ್ಕೋಬೋದು. ಫಿಗರ್ 14.9 ಶೋಸ್ ಅನದರ್ ಸರ್ಕ್ಯೂಟ್ ಡಯಾಗ್ರಾಮ್ಸ್. ಈಸ್ ಇಟ್ ಐಡೆಂಟಿಕಲ್ ಟು ದಿ ಸರ್ಕ್ಯೂಟ್ ಡಯಾಗ್ರಾಮ್ ಶೋನ್ ಇನ್ ಫಿಗರ್ 14.8? ಇನ್ ವಿಚ್ ವೇ ಈಸ್ ಇಟ್ ಡಿಫ್ರೆಂಟ್? ಯಾವ ರೀತಿ ಡಿಫ್ರೆಂಟ್ ಆಗಿರುತ್ತೆ? ವುಡ್ ದ ಬಲ್ಬ್ ಗ್ಲೋ ಇನ್ ದಿಸ್ ಎಲೆಕ್ಟ್ರಿಕ್ ಸರ್ಕ್ಯೂಟ್?
Recall the bulb glows only when the switch is on position on the electric circuit is closed. ಓಕೆ, ಈ ತರ ಡಯಾಗ್ರಾಮ್ ನೆನಪಿದೆ ಚಿಲ್ಡ್ರನ್, 6th ಅಲ್ಲೇ ಡ್ರಾಮ್ ಇರಬೇಕು. ಸೊ ಅದನ್ನ ನಾವು ಈ ತರ ಸಿಂಬಲ್ಸ್ ಮೂಲಕ ರೆಪ್ರೆಸೆಂಟ್ ಮಾಡ್ತೀವಿ. ಸ್ವಿಚ್ ಆನ್ ಆಗಿದ್ರೆ ಮಾತ್ರ ಬಲ್ಬ್ ಗ್ಲೋ ಆಗೋದು ಅಷ್ಟೇ, ಸರಿನಾ? ನೋಟಿಸ್ ದಟ್ ದ ಕೀ ಆರ್ ಸ್ವಿಚ್ can be placed anywhere in the circuit. When the switch is in the on position, the circuit from the positive terminal of the battery, ನೋಡಿ positive terminal of the battery to the negative terminal is complete ಆಗಿರುತ್ತೆ. The circuit is then said to be closed. Circuit is then be closed ಆಗಿರಬೇಕು. ಓಕೆ, the closed circuit path ಅಲ್ಲಿ ಪಾಸ್ ಆಗನೆ ಎಲೆಕ್ಟ್ರಿಕ್ ಕರೆಂಟ್ ಅಂತ ಹೇಳ್ತೀವಿ, ಸರಿನಾ? The circuit is then said to be closed and the current flows throughout the circuit. ಇನ್ಸ್ಟೆಂಟ್ ಆಗಿ ಅದರಲ್ಲಿ ಫ್ಲೋ ಆಗ್ತಾ ಇರುತ್ತೆ. ಆ ಥರ ಫ್ಲೋ ಆದಾಗಲೇ ಆ ಬಲ್ಬ್ ಉರಿಯುತ್ತೆ. ಅಕಸ್ಮಾತ್ ಈ ಸ್ವಿಚ್ ಈ ತರ ಲೈನ್ ಮೇಲಕ್ಕೆ ಡ್ರಾ ಮಾಡಿದಾಗ ಅದು ಆಫ್ ಅಂದಿರುತ್ತೆ. ಸೊ ಆಫ್ ಆದಾಗ ಬಲ್ಬ್ ಅಲ್ಲಿ ಉರಿಯಲ್ಲ. ವೆನ್ ದ ಸ್ವಿಚ್ ಇಸ್ ಆಫ್ ಪೊಸಿಷನ್ ದ ಸರ್ಕ್ಯೂಟ್ ಇಸ್ ಇನ್ಕಂಪ್ಲೀಟ್. ಓಕೆ, ಅಥವಾ ಕರೆಂಟ್ ಎಲ್ಲಿಗೂ ಪಾಸ್ ಆಗಲ್ಲ. ಓಕೆನಾ? ಇಲ್ಲಿಗಿಂದ ಇಲ್ಲಿಗೆ ಕರೆಂಟ್ ಆಗಿರುತ್ತೆ. ಇದೆರಡು ಈ ಲೈನ್ ಟಚ್ ಆಗಿದ್ರೆ ಮಾತ್ರ ಅಲ್ಲಿಗೆ ಕರೆಂಟ್ ಪಾಸ್ ಆಗುತ್ತೆ, ಇಲ್ಲ ಅಂತ ಅಲ್ಲಿಗೆ ಪಾಸ್ ಆಗಲ್ಲ. when the switch is in the off position the circuit is incomplete, it is said to be open. ಅಲ್ವಾ? ಇಲ್ಲಿಗೆ ಈ ಲೈನ್ ಎತ್ಕೊಂತಾನೆ ಆಫ್ ಅಂದಾಗ ಈ ಲೈನ್ ಮೇಲೆ ಎತ್ತಿ ಬಿಟ್ಟಿರಬೇಕು. ಸೊ ಅದು ಆ ಓಪನ್ ಪೊಸಿಷನ್ ಇರುತ್ತೆ. ನೋ ಕರೆಂಟ್ ಫ್ಲೋಸ್ ಥ್ರೂ ಎನಿ ಪಾರ್ಟ್ ಆಫ್ ದಿ ಸರ್ಕ್ಯೂಟ್. ಓಕೆ, ಸೊ ಇದರಿಂದ ಕರೆಂಟ್ ಈ ಜಾಗಕ್ಕೆ ಪಾಸ್ ಆಗ್ತಾ ಇಲ್ಲ. ಸೊ ಅದರಿಂದ ಬಲ್ಬ್ ಗ್ಲೋ ಆಗಲ್ಲ. ಇನ್ ದ ಬಲ್ಬ್ ದರ್ ಇಸ್ ಎ ಥಿನ್ ವೈರ್ ಇದೆ ಕಾಲ್ಡ್ ದಿ ಫಿಲಮೆಂಟ್. ಓಕೆ, ನೋಡಿ ಬಲ್ಬ್ ಅಲ್ಲಿ ಥಿನ್ ವೈರ್ ತರ ಇದನ್ನ ಫಿಲಮೆಂಟ್ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? ಫಿಲಮೆಂಟ್. ವಿಚ್ ಗ್ಲೋಸ್ ವೆನ್ ಆನ್ ಎಲೆಕ್ಟ್ರಿಕ್ ಕರೆಂಟ್ ಪಾಸಸ್ ಥ್ರೂ ಇಟ್ ವೆನ್ ದ ಬಲ್ಬ್ ಗೆಟ್ಸ್ ಫ್ಯೂಸ್ಡ್. ಓಕೆ, ಬಲ್ಬ್ ಫ್ಯೂಸ್ ಆಗಿದೆ ಏನಾಗುತ್ತೆ? ಕರೆಂಟ್ ಪಾಸ್ ಆಗಿದ್ರೆ ಕೂಡ ಅದು ಅಲ್ಲಿಗೆ ಉರಿಯಲ್ಲ ಅಲ್ವಾ? ಯಾಕಂದ್ರೆ ಆ ಫಿಲಮೆಂಟ್ ಕಟ್ ಆಗಿರುತ್ತೆ. ನೋಡಿ, ಬೇಕಾದ್ರೆ ಈ ತರ ಇರುತ್ತೆ ಫಿಲಮೆಂಟ್ ಅದು ಒಂದು ಬಲ್ಬ್ ಅಲ್ಲಿ. ಇದು ಕಟ್ ಆಯ್ತು ಅಂದಾಗ ಅಲ್ಲಿ ಕರೆಂಟ್ ಪಾಸ್ ಆಗೋದು ಸ್ಟಾಪ್ ಆಗುತ್ತೆ. ಬಿಕಾಸ್ ಅಲ್ಲಿಗೆ ಫ್ಯೂಸ್ ಹೋಗಿದೆ. ಸೊ ಕಟ್ ಆಯ್ತು ಅಂದಾಗ ಅಲ್ಲಿ ಫ್ಯೂಸ್ ಹೋಗಿದೆ ಅಂದಾಗ ಅಲ್ಲಿ ಕರೆಂಟ್ ಪಾಸ್ ಆಗಲ್ಲ. ಇಫ್ ದ ಫಿಲಮೆಂಟ್ ಇಸ್ ಬ್ರೋಕನ್ ಇದ್ದಾಗ, ಇದು ಬ್ರೋಕನ್ ಇದ್ದಾಗ ಅಲ್ಲಿ ಉರಿಯಲ್ಲ, ಸರಿನಾ? ದೆನ್ ವಾಟ್ ಇಸ್ ದ ಕೊಟೇಶನ್ ಗಿವನ್ ಹಿಯರ್? ನೆವರ್ ಟಚ್ ಎ ಲೈಟೆಡ್ ಎಲೆಕ್ಟ್ರಿಕ್ ಬಲ್ಬ್ ಕನೆಕ್ಟೆಡ್ ಟು ದಿ ಮೇನ್ಸ್. ಇಟ್ ಮೇ ಬಿ ವೆರಿ ಹಾಟ್ ಅಂಡ್ ಯುವರ್ ಹ್ಯಾಂಡ್ ಮೇ ಗೆಟ್ ಬರ್ನ್ಟ್ ಬ್ಯಾಡ್ಲಿ. ಅಲ್ವಾ? ಲೈಟ್ ಅಂಡ್ ಎಲೆಕ್ಟ್ರಿಕ್ ಬಲ್ಬ್ ಟಚ್ ಮಾಡಿದಾಗ ಏನಾಗುತ್ತೆ? ನಿಮ್ಮ ಕೈ ಸುಟ್ಟೋಗ್ಬಿಡುತ್ತೆ. ಡೋಂಟ್ ಎಕ್ಸ್ಪೆರಿಮೆಂಟ್ ವಿತ್ ಯುವರ್ ಎಲೆಕ್ಟ್ರಿಕ್ ಸಪ್ಲೈ from the mains or a generator or an inverter. You may get an electric shock which may be dangerous. Use only electric cells for all the activities suggested here. Okay, activities suggested here. ಇದರಿಂದ ಮಾತ್ರ ಯಾವುದು ಎಲೆಕ್ಟ್ರಿಕ್ ಸರ್ಕ್ಯೂಟ್ ನ ಮುಟ್ಟಕ್ಕೆ ಹೋಗಬೇಡಿ. ಮುಟ್ಟಿದ್ರೆ ಏನಾಗುತ್ತೆ? ನಿಮಗೆ ತೊಂದರೆ ಆಗುತ್ತೆ. ಇಸ್ ಎ ಡೇಂಜರ್ ಒನ್. ಇಫ್ ದ ಫಿಲಮೆಂಟ್ ಆಫ್ ದ ಬಲ್ಬ್ ಈಸ್ ಬ್ರೋಕನ್ ವುಡ್ ದ ಸರ್ಕ್ಯೂಟ್ ಬಿ ಕಂಪ್ಲೀಟ್. ವುಡ್ ದ ಬಲ್ಬ್ ಸ್ಟಿಲ್ ಗ್ಲೋ? ಓಕೆ, ಏನಾಗಬೇಕು? ಫಿಲಮೆಂಟ್ ಆಫ್ ದ ಬಲ್ಬ್ ಇಸ್ ಬ್ರೋಕನ್ ವುಡ್ ದ ಸರ್ಕ್ಯೂಟ್ ಬಿ ಕಂಪ್ಲೀಟ್ ಆಗಿದ್ರೆ ಕೂಡ ಬಲ್ಬ್ ಸ್ಟಿಲ್ ಫಿಲಮೆಂಟ್ ಬ್ರೇಕ್ ಆಯಿತು ಅಂದಾಗ ಬಲ್ಬ್ ಉರಿಯುತ್ತೆ ಅಂತ ಕೇಳ್ತಾರೆ. ಇಲ್ಲ, ಉರಿಯಲ್ಲ. ಯು ಮೈಟ್ ಹ್ಯಾವ್ ನೋಟಿಸ್ ದಟ್ ಗ್ಲೋಯಿಂಗ್ ಎಲೆಕ್ಟ್ರಿಕ್ ಬಲ್ಬ್ ಬಿಕೇಮ್ ವಾರ್ಮ್. ಡೂ ಯು ನೋ ವೈ? ಓಕೆ, ನೋಟಿಸ್ ದಟ್ ಗ್ಲೋಯಿಂಗ್ ಎಲೆಕ್ಟ್ರಿಕ್ ಬಲ್ಬ್ ಬಿಕೇಮ್ ವಾರ್ಮ್ ಆಗುತ್ತೆ. ಯಾಕೆ? ಕರೆಂಟ್ ಪಾಸ್ ಆಗೋದ್ರಿಂದ ಅಲ್ಲಿ ಹೀಟ್ ಪ್ರೊಡ್ಯೂಸ್ ಆಗುತ್ತೆ. ಸೊ ಅದರಿಂದ ಅದು ವಾರ್ಮ್ ಆಗಿರುತ್ತೆ ಅಂತ ಹೇಳ್ತಾರೆ. ಓಕೆ, ದ ನೆಕ್ಸ್ಟ್ ಟಾಪಿಕ್ ವಿ ವಿಲ್. ಓಕೆ, ನೆಕ್ಸ್ಟ್ ಟಾಪಿಕ್ ಚಿಲ್ಡ್ರನ್, heating effects of electric current. Activity 14.12. Take an electric cell, a bulb, a switch and a connecting electric wires. ಇದು ಮೂರು ಎತ್ಕೊಬೇಕು. ಮೇಕ್ an electric circuit as shown in figure 14.9 ಅಲ್ಲಿ ನೋಡಿ ಈ ತರ ಕನೆಕ್ಟ್ ಮಾಡಬೇಕು ಅಂತ ಹೇಳ್ತಾರೆ, ಸರಿನಾ? This activity has to kept using only one cell. Keep the switch in the off. Keeping switch in the off position. Does the bulb glow? Touch the bulb. Now move the electric switch to the on position and let the bulb glow for a minute or so. Again touch the bulb. Do you feel any difference? After moving the switch back on to the position, touch the bulb again. ಈ ತರ ಆನ್ ಮಾಡಿ ಆಫ್ ಮಾಡಿ ಮೂವ್ ಮಾಡಿದಾಗ ಬಲ್ಬ್ ಟಚ್ ಮಾಡಿದಾಗ ಹೆಂಗಿರುತ್ತೆ ಅಂತ ಕೇಳ್ತಾರೆ. ಬಿಸಿ ಇರುತ್ತಲ್ವಾ? ಸೊ ಅದು ಆಫ್ ಮಾಡಿದ ತಕ್ಷಣ ಬಿಸಿ ಕಮ್ಮಿ ಆಗುತ್ತೆ, ಅದು ಉರಿತಾ ಬಿಸಿ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ. ದೆನ್ ಆಕ್ಟಿವಿಟಿ 14.3. ಮೇಕ್ ಎ ಸರ್ಕ್ಯೂಟ್ ಆಸ್ ಶೋನ್ ಇನ್ ಫಿಗರ್ 14.10 ನಲ್ಲಿ ಶೋ ಮಾಡತ್ರ ಮೇಕ್ ಮಾಡಬೇಕಂತೆ. Take about 10 cm long piece of nichrome wire and tie it between the nails. ಮಧ್ಯದಲ್ಲಿ ಅದನ್ನು ಕನೆಕ್ಟ್ ಮಾಡಬೇಕು. Get a nichrome wires from an electric repair shop or you can use a piece of discarded coil. Okay, discarded coil ನ ತಗೊಬಹುದು. ಓಕೆನಾ? Of electric heater. Touch the wire. Now switch on the current in the circuit by moving the switch to the on position. After a few minutes, few seconds, touch the wire. Don't hold the wire for a long time. Switch off the current. Touch the wire
ಅಗೇನ್ ಆಫ್ಟರ್ ಎ ಫ್ಯೂ ಮಿನಿಟ್ಸ್. ಈಗ ಇದರಲ್ಲೂ ಅಷ್ಟೇ ಆ ವೈರ್ನ ಕನೆಕ್ಟ್ ಮಾಡಿರ್ತೀರಾ, ಅದು ಸ್ವಿಚ್ ಆನ್ ಆದ ತಕ್ಷಣ ನೈಲಲ್ಲಿ ಕರೆಂಟ್ ಪಾಸ್ ಆಗುತ್ತೆ ಅಲ್ವಾ. ಸೊ ಸ್ಟೀಲ್ ಅನ್ನ ಕರೆಂಟ್ ಪಾಸ್ ಆಗೇ ಆಗುತ್ತೆ. ಸೊ ಅದನ್ನ ಆಫ್ ಮಾಡಿದಾಗ ಹೆಂಗಿರುತ್ತೆ, ಆನ್ ಮಾಡಿದಾಗ ಹೆಂಗಿರುತ್ತೆ. ಸೊ ಸ್ವಲ್ಪ ಆನ್ ಮಾಡಿ ಆಫ್ ಮಾಡಿದ ತಕ್ಷಣ ಬಿಸಿ ಇರುತ್ತೆ, ಅಥವಾ ಆಫ್ ಅಲ್ಲೇ ಇದ್ದಾಗ ಅದು ಬಿಸಿ ಕಮ್ಮಿ ಇರುತ್ತೆ. ಓಕೆ, ಹೀಟಿಂಗ್ ಪರ್ಪಸ್ ಹೀಟಿಂಗ್ ನಡೆಯುತ್ತೆ ಇಲ್ಲಿ, ಸರಿನಾ. ದೆನ್ ದ ವೈರ್ ಗೆಟ್ಸ್ ಹಾಟ್ right when an electric current passes through it. The wire gets hot when an electric current passes through it. This is the heating effect of the electric current. This is the heating effect of the electric current. Can you think of any electric appliances where the heating effect of the electric current is used? ಈ ತರ ಯೂಸ್ ಮಾಡ್ರ ಕಡೆ ನಾವು ಹೋಗಿ ಮುಟ್ಟಿದಾಗ ಏನಾಗುತ್ತೆ, ಜಾಸ್ತಿ ಬಿಸಿ ಇರುತ್ತೆ ಅಂತ ಹೇಳ್ತಾರೆ. ಮೇಕ್ ಎ ಲಿಸ್ಟ್ ಆಫ್ ಸಚ್ ಅಪ್ಲೈಯನ್ಸಸ್. ಎಕ್ಸಾಂಪಲ್ಗೆ ಅಯನ್ ಬಾಕ್ಸ್ ಹೇಳ್ಬೋದಾ, ಅಯನ್ ಬಾಕ್ಸು, ಬೇರೆ ಹೀಟ್ರ್ ಹೇಳ್ಬೋದು. ಇದೆಲ್ಲ ನಾವು ಕರೆಂಟ್ ಪಾಸ್ ಆಗಿರುತ್ತೆ, ನಾವು ಹೋಗಿ ಕರೆಂಟ್ ಪಾಸ್ ಆಗಿ ಮುಟ್ಟಿದಾಗ ಏನಾಗುತ್ತೆ, ಹೀಟ್ ಇರುತ್ತೆ, ನಮಗೆ ಶಾಕ್ ಹೊಡೆದಂಗೆ ಆಗುತ್ತೆ, ಅಥವಾ ಬಿಸಿ ಆಗುತ್ತೆ, ಕೈ ಇಲ್ಲಂದ್ರೆ ಒಂಚೂರು ಬೆಂದೋಗ್ದಂಗೆ ಆಗುತ್ತೆ ಅಲ್ವಾ. ಯು ಮೈಟ್ ಹ್ಯಾವ್ ಸೀನ್ ಅನ್ ಎಲೆಕ್ಟ್ರಿಕ್ ರೂಮ್ ಹೀಟರ್ ಆರ್ ಅನ್ ಎಲೆಕ್ಟ್ರಿಕ್ ಹೀಟರ್ ಯೂಸ್ಡ್ ಫಾರ್ ಕುಕಿಂಗ್ ಪರ್ಪಸ್ಗೆ ಯೂಸ್ ಮಾಡಿದ್ರೆ. ಆಲ್ ದಿಸ್ ಕಂಟೈನ್ಸ್ ಎ ಕಾಯಿಲ್ ಆಫ್ ವೈರ್. ಇದರಲ್ಲಿ ಏನ್ ಕಂಟೈನ್ ಆಗುತ್ತೆ, ಒಂದು ಕಾಯಿಲ್ ಆಫ್ ವೈರ್ ಕನೆಕ್ಟ್ ಆಗಿರುತ್ತೆ. ದಿಸ್ ಕಾಯಿಲ್ ಆಫ್ ವೈರ್ ಇಸ್ ಕಾಲ್ಡ್ ಅನ್ ಎಲೆಮೆಂಟ್. ಓಕೆ, ಆ ಕಾಯಿಲ್ ಆಫ್ ವೈರ್ ಏನ್ ಕರಿತೀವಿ, ಎಲೆಮೆಂಟ್ ಅಂತ ಕರಿತೀವಿ. ಮಿಕ್ಯಾಂಡ್ರನ್ ಚಿಲ್ಡ್ರನ್ಸ್, you may have noticed that when these appliances are switched on, okay, when these appliances are switched on ಇದಾಗ ಹೆಂಗಿರುತ್ತೆ, ಬಿಸಿ ಇರುತ್ತಲ್ವಾ. then Bojo could not see element in an electric iron. Pahili told him that electric appliances such as immersion heaters, hot plates, iron, geysers means nothing but heaters, children's. ನೀರು ಕಾಯಿಸ್ತಾರೆ ಅದನ್ನ ಗೀಸರ್ಸ್ ಅಂತ ಹೇಳ್ತಾರೆ. ಎಲೆಕ್ಟ್ರಿಕ್ ಕೆಟಲ್ಸ್, ಹೇರ್ ಡ್ರೈಯರ್ಸ್ ಹ್ಯಾವ್ ಎಲೆಮೆಂಟ್ಸ್ ಇನ್ಸೈಡ್ ದೆಮ್. ಹ್ಯಾವ್ ಯು ಎವರ್ ಸೀನ್ ದಿ ಎಲೆಮೆಂಟ್ ಇನ್ ಎನಿ ಅಪ್ಲೈಯನ್ಸಸ್? ನೋಡಿ, ಈ ತರ ಕನೆಕ್ಟ್ ಆಗಿದೆಯಾ ಅಂತ ಕೇಳ್ತಾರೆ. ಇದರಲ್ಲೂ ಕೂಡ ಆ ಕಾಯಿಲ್ ತರ ಕನೆಕ್ಟ್ ಆಗಿದೆ. ಕಾಯಿಲ್ ಆಫ್ ವೈರ್ ಸೆಂಟ್ರಲ್ ಇರಲ್ಲ, ಸೈಡ್ ಅಲ್ಲಿ ಮಧ್ಯದಲ್ಲಿ ಇರುತ್ತೆ. ಸೊ ಎಲೆಮೆಂಟ್ ಆಫ್ ಎಲೆಕ್ಟ್ರಿಕ್ ಅಯನ್ ಈ ತರ ಪ್ರೆಸೆಂಟ್ ಆಗಿದೆ ಯಾವ್ದ್ರಲ್ಲಿ, ಅಯನ್ ಬಾಕ್ಸ್ ಅಲ್ಲಿ. ಓಕೆನಾ, ಈ ತರನೇ ಕನೆಕ್ಟ್ ಆಗಿರೋದು. ದೆನ್ ನೆಕ್ಸ್ಟ್ ಚಿಲ್ಡ್ರನ್, ಸ್ವಿಚ್ಡ್ ಆನ್. After connecting the electric supply, the elements became red hot and gives out heat. ಹೇಳಿದ್ನಲ್ವಾ, ಅದು ಹೀಟ್ ಕೊಡುತ್ತೆ. The amount of heat produced in a wire depends on its material. ಅದು ವೈರ್ ಮೇಲೆ ಡಿಪೆಂಡ್ ಆಗುತ್ತೆ. ಲೆಂತ್ ಆಫ್ ಥಿಕ್ನೆಸ್ ಮೇಲೆ ಡಿಪೆಂಡ್ ಆಗುತ್ತೆ. ಥಿಕ್ನೆಸ್ ಕಮ್ಮಿ ಇತ್ತು, ಲೆಂತ್ ಕಮ್ಮಿ ಇತ್ತು ಅಂದಾಗ ಅಲ್ಲಿ ಹೀಟ್ ಜಾಸ್ತಿ ಪ್ರೊಡ್ಯೂಸ್ ಆಗುತ್ತೆ. ಥಿಕ್ನೆಸ್ ಜಾಸ್ತಿ ಇದ್ದಾಗ ಹೀಟ್ ಪ್ರೊಡ್ಯೂಸ್ ಆಗೋದು ಕೂಡ ಕಮ್ಮಿ ಇರುತ್ತೆ. Thus for different requirements the wires of different materials and different lengths and thickness are used. ಓಕೆ, ಬೇರೆ ಬೇರೆ ರಿಕ್ವೈರ್ಮೆಂಟ್ಸ್ಗೆ ಬೇರೆ ಬೇರೆ ತರ ಯೂಸ್ ಮಾಡ್ತಾರೆ. ದ ವೈರ್ಸ್ ಯೂಸ್ಡ್ ಫಾರ್ ಮೇಕಿಂಗ್ ಎಲೆಕ್ಟ್ರಿಕ್ ಕರೆಂಟ್ ಡು ನಾಟ್ ನಾರ್ಮಲಿ ಬಿಕೇಮ್ ಹಾಟ್. ಓಕೆ, ದ ವೈರ್ಸ್ ಯೂಸ್ಡ್ ಫಾರ್ ಮೇಕಿಂಗ್ ಎಲೆಕ್ಟ್ರಿಸಿಟಿ ಅದು ನಾರ್ಮಲ್ ಆಗಿ ಹೀಟ್ ಆಗಲ್ಲ. ಅಥವಾ ಆನ್ ದಿ ಅದರ್ ಹ್ಯಾಂಡ್ ದ ಎಲಿಮೆಂಟ್ಸ್ ಆಫ್ ಸಮ್ ಎಲೆಕ್ಟ್ರಿಕ್ ಅಪ್ಲೈಯನ್ಸಸ್ ಬಿಕೇಮ್ ಸೋ ಹಾಟ್ ದಟ್ ದೇ ಆರ್ ಈಸಿಲಿ ವಿಸಿಬಲ್. ಓಕೆ, ಈಸಿಲಿ ವಿಸಿಬಲ್ ಆಗಿರುತ್ತೆ. ದಿಸ್ ಇಸ್ ದ ಗ್ಲೋಯಿಂಗ್ ಫಿಲಮೆಂಟ್ ಆಫ್ ಎನ್ ಎಲೆಕ್ಟ್ರಿಕ್ ಬಲ್ಬ್. ಚಿಲ್ಡ್ರನ್ಸ್, ದಿಸ್ ಇಸ್ ದ ಗ್ಲೋಯಿಂಗ್ ಫಿಲಮೆಂಟ್ ಆಫ್ ಎನ್. ಅಕಸ್ಮಾತ್ ನೋಡಿ ಈ ಫಿಲಮೆಂಟ್ ಕಟ್ ಆಯ್ತು ಅಂದಾಗ ಬಲ್ಬ್ ಉರಿಯಲ್ಲ. ಓಕೆನಾ. ದೆನ್ ಇನ್ಕ್ಯಾಡೆಸೆಂಟ್ ಎಲೆಕ್ಟ್ರಿಕ್ ಬಲ್ಬ್, ದಟ್ ಇಸ್ ಫಿಗರ್ 14.12. ಚಿಲ್ಡ್ರನ್ಸ್ ನೋಡಿ, ಇದು ಆರ್ ದಿ ಆಫನ್ ಫಾರ್ ಲೈಟ್ನಿಂಗ್ ಬಲ್ಬ್ ಬಟ್ ದೇ ಆಲ್ಸೋ ಗಿವ್ ಹೀಟ್. ಇದು ಕೂಡ ಹೀಟ್ ಕೊಡುತ್ತೆ. ಇಟ್ ಮೀನ್ಸ್ ದಟ್ ಎ ಪಾರ್ಟ್ ಆಫ್ ಎಲೆಕ್ಟ್ರಿಸಿಟಿ ಕನ್ಸ್ಯೂಮ್ಡ್ ಈಸ್ ಯೂಸ್ಡ್ ಇನ್ ಪ್ರೊಡ್ಯೂಸಿಂಗ್ ಹೀಟ್ ಅಲ್ವಾ. ಪಾರ್ಟ್ ಆಫ್ ಎಲೆಕ್ಟ್ರಿಸಿಟಿ ಯೂಸ್ ಮಾಡಿದ್ರಿಂದನೇ ಅದು ಹೀಟ್ ಆಗುತ್ತೆ. ದಿಸ್ ಇಸ್ ನಾಟ್ ಡಿಸೈರಬಲ್ ಆಸ್ ಇಟ್ ರಿಸಲ್ಟ್ಸ್ ಇನ್ ದಿ ವೇಸ್ಟೇಜ್ ಆಫ್ ಎಲೆಕ್ಟ್ರಿಸಿಟಿ. ದ ಫ್ಲೂರಸೆಂಟ್ ಟ್ಯೂಬ್ ಲೈಟ್ಸ್ ಅಂಡ್ ಕಾಂಪ್ಯಾಕ್ಟ್ ಫ್ಲೂರಸೆಂಟ್ ಲ್ಯಾಂಪ್ಸ್. ಓಕೆ, ದ ಫ್ಲೂರಸೆಂಟ್ ಟ್ಯೂಬ್ ಲೈಟ್ಸ್ ಅಂಡ್ ಕಾಂಪ್ಯಾಕ್ಟ್ fluorescent lamps are better electricity efficient lightning source. Nowadays the use of light emitting diode, that is LED bulbs, is used increasing. Okay, CLF bulbs ಅಥವಾ ಹಳೆ ಕಾಲದಲ್ಲಿ ಅರ್ಶಿನ ಕಲರ್ ಬಲ್ಬ್ ಇರುತ್ತೆ, ಈ ತರ ಅದಕ್ಕಿಂತ ಇವಾಗ LED ಬಲ್ಬ್ಸ್ ಜಾಸ್ತಿ ಯೂಸ್ ಮಾಡಕ್ಕೆ ಮಕ್ಕಳು ಶುರು ಮಾಡ್ತಾರೆ. ಫಾರ್ ಪ್ರೊಡ್ಯೂಸಿಂಗ್ intensity of light. Okay, for producing intensity of light LED bulbs consume less electricity as compared to incandescent bulbs. ಓಕೆ, ಇದು ಕಂಪೇರ್ ಮಾಡುವಾಗ ಈ ಬಲ್ಬ್ಸ್ ಎಲೆಕ್ಟ್ರಿಸಿಟಿ ಕಮ್ಮಿಯಾಗಿ ಪ್ರೊಡ್ಯೂಸ್ ಆಗುತ್ತೆ. ಆರ್ ಫ್ಲೋರಸೆಂಟ್ ಬಲ್ಬ್ಸ್ ಆರ್ CFLs. ಓಕೆ, ಈ ಬಲ್ಬ್ಸ್ ಎಲ್ಲ ಕಮ್ಮಿಯಾಗಿ ಪ್ರೊಡ್ಯೂಸ್ ಆಗುತ್ತೆ. ಕರೆಂಟ್ ಯೂಸ್ ಆಗೋದು ಕಡಿಮೆ ಆಗುತ್ತೆ. Thus LED bulbs are much electricity efficient and therefore being preferred. See children, these are the electric bulb, that is tube light to CFL LED bulb ಎಲ್ಲ ಇವೇನೆ ಸರಿನಾ. Then it is advised to use electric appliances and gadgets which are electricity efficient. Bureau of Indian Standards
ನ್ಯೂ ಡೆಲ್ಲಿ ಅಸೈನ್ಸ್ ಎ ಸ್ಟ್ಯಾಂಡರ್ಡ್ ಮಾರ್ಕ್ ಆನ್ ಪ್ರಾಡಕ್ಟ್ಸ್ ಕಾಲ್ಡ್ ISI ಮಾರ್ಕ್. ಈ ತರ ಇರೋದಂತ ತೆಗೆದಾಗ ಒಳ್ಳೆಯದು. ವಿಚ್ ಈಸ್ ಅನ್ ಅಶ್ಯೂರೆನ್ಸ್ ಆಫ್ ಕನ್ಫಾರ್ಮಿಟಿ ಟು ದಿ ಸ್ಪೆಸಿಫಿಕೇಶನ್. ಅದು ಅಶ್ಯೂರೆನ್ಸ್ ಕೊಡುತ್ತೆ ಆ ಕನ್ಫಾರ್ಮಿಟಿಗೆ ಗಿವನ್ ಆನ್ ದಿ ಪ್ರಾಡಕ್ಟ್ಸ್. ಇಟ್ ಈಸ್ ದೇರ್ ಫೋರ್ ಸಜೆಸ್ಟೆಡ್ ಟು ಯೂಸ್ ISI ಮಾರ್ಕ್ ಪ್ರಾಡಕ್ಟ್ಸ್. ಓಕೆ, ದೇರ್ ಫೋರ್ ಯೂಸ್ ISI ಮಾರ್ಕ್ ಪ್ರಾಡಕ್ಟ್ಸ್. ನೋಟ್, ಫ್ಲೋರಸೆಂಟ್ ಟ್ಯೂಬ್ಸ್ ಅಂಡ್ CFLs contain mercury vapor, toxic in nature. Therefore, damaged fluorescent tubes or CFLs needed to be disposed of safely. ಇದೆಲ್ಲ ಸೇಫ್ ಆಗಿ ಡಿಸ್ಪೋಸ್ ಮಾಡಬೇಕು ಅಂತ ಹೇಳ್ತಾವ್ರೆ. ಓಕೆನಾ? ದೆನ್ ನೆಕ್ಸ್ಟ್ ಚಿಲ್ಡ್ರನ್ಸ್, ಹಿಯರ್ ದ ಫಿಲಮೆಂಟ್ ಆಫ್ an electric bulb gets heated to such a high temperature that it starts glowing. If a large current passes through a wire, the wire may become so hot that is maybe even melt and break. ಈ ತರ ಕರೆಂಟ್ ಜಾಸ್ತಿ ಪಾಸ್ ಆಯ್ತು ಅಂದಾಗ, ಓವರ್ ಹೀಟ್ ಆಯ್ತು ಅಂದಾಗ ಅದು ಮೆಲ್ಟ್ ಆಗಕ್ಕೆ ಶುರು ಮಾಡುತ್ತೆ. ಬಟ್ ಇಟ್ ಪಾಸಿಬಲ್ ಫಾರ್ ಎ ವೈರ್ ಟು ಮೆಲ್ಟ್ ಅಂಡ್ ಬ್ರೇಕ್ಔಟ್ ಆಗಲ್ಲ, ಅಥವಾ ಅಲ್ಲಿ ವೈರ್ ಕಟ್ ಆಗುತ್ತೆ. ಲೆಟ್ ಅಸ್ ಚೆಕ್ ಇಟ್ ಔಟ್ ಅಂತಾರೆ. ಅದು ಆಕ್ಟಿವಿಟಿ ಯೂಸ್ ಮಾಡಿ ಚೆಕ್ ಮಾಡೋಣ. ಶಾಲ್ ವಿ ಸಿ ದಿಸ್ ಇನ್ ದ ನೆಕ್ಸ್ಟ್ ವಿಡಿಯೋ ಚಿಲ್ಡ್ರನ್ಸ್? ಥ್ಯಾಂಕ್ ಯು, ಬಾಯ್.